ಇಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಇನ್ನ ಲಕ್ಷ್ಮೀ ನರಸಿಂಹ ಇದ್ದಾರೆ, ಆಂಜನೇಯ ಸ್ವಾಮಿ ಇದ್ದಾರೆ, ವಿನಾಯಕರಿದ್ದಾರೆ, ದಕ್ಷಿಣಾಮೂರ್ತಿ ಇದ್ದಾರೆ, ಮತ್ತು ಇಲ್ಲಿ ಕಡೆ ದತ್ತಾತ್ರೇಯ ಇದ್ದಾರೆ, ಬ್ಯಾಕ್ ಸೈಡ್ ನವಗ್ರಹ ಇದ್ದಾರೆ, ಶನೇಶ್ವರ ದೇವರು ಇದ್ದಾರೆ. ಇಲ್ಲಿ ನಾವು ಆಲ್ಟ್ರೇಷನ್ ಮಾಡ್ತಾ ಇದೀವಿ. ಇಲ್ಲಿ ಪಕ್ಕದಲ್ಲಿ ವೆಂಕಟೇಶ್ವರ ಸ್ವಾಮಿ ಇದ್ದಾರೆ, ಕಾಳಿಕಾ ಮಾತಾ ಇದ್ದಾರೆ, ಶಿವರು ಇದ್ದಾರೆ, ಕಾಲಭೈರವರು ಇದ್ದಾರೆ, ದುರ್ಗಾದೇವಿ ಇದ್ದಾರೆ ಸರ್. ಮೈನ್ ದುರ್ಗಾದೇವಿ. ಆಮೇಲೆ ಇಲ್ಲಿ ಪ್ರಸಾದ ಇದೆಯಲ್ಲ, ಗುರುವಾರ ಪ್ರಸಾದ ಅನ್ನದಾಸೋಹ ಮಾಡ್ತಿರೋದ? ಅನ್ನದಾಸೋಹ ಮಾಡ್ತೀವಿ, ಏನ್ ಮಾಡ್ತೀರ ಸರ್? ಅನ್ನದಾಸೋಹ. ಮತ್ತೆ ಈ ತರ ದೇವ್ರುಗಳು ಇದೆಯಲ್ಲ, ಅದಕ್ಕೆ ಸಪ್ರೇಟ್ ಆಗಿ ಏನೋ ಪೂಜೆ ಮಾಡ್ತೀರಾ ಇಲ್ಲ ಏನಿಲ್ಲ? ಮಾಡ್ತೀವಿ ಸರ್, ಪೂಜೆ ಇದೆ. ಬಟ್ ಮೇನ್ ನಾವು ಬಾಬಾನೇ ಸರ್. ಮೇನ್ ಬಾಬಾನೇ. ಬೆಳಿಗ್ಗೆ ಎಷ್ಟು ಗಂಟೆ ಸರ್? ಎಲ್ಲ ಮಾಡ್ತೀವಿ ಸರ್. ಬೆಳಿಗ್ಗೆ ಎಷ್ಟು ಗಂಟೆ ಎಷ್ಟು ಗಂಟೆ ಸರ್? ನಾವು ಬೆಳಿಗ್ಗೆ 5:30ಗೆ ಓಪನ್ ಮಾಡ್ತೀವಿ, 12:30ಗೆ ಕ್ಲೋಸ್ ಮಾಡ್ತೀವಿ ಸರ್. ಮತ್ತು ಸಾಯಂಕಾಲ 5 ಗಂಟೆಯಿಂದ 8:20ವರೆಗೂ ಇರ್ತೀವಿ ಸರ್. ಸಂಜೆ 8:20ವರೆಗೂ ಇರ್ತೀರಿ? ನೈಟ್ ಇರ್ತೀರಿ. ಮತ್ತು ಪ್ರತಿ ಗುರುವಾರ ಅರ್ಲಿ ಮಾರ್ನಿಂಗ್ 5:30 ಟು ನೈಟ್ 9:00ವರೆಗೂ ಇರ್ತೀವಿ ಸರ್. ಆಮೇಲೆ ಇಲ್ಲಿ ಈ ಪದ್ಮನಾಭನಗರದಲ್ಲಿ ಈ ಸಾಯಿಬಾಬಾ ದೇವಸ್ಥಾನ ಅಂತಾನೆ ಹೆಸರುವಾಸಿ ಆಗಿದೆ. ಹೌದು ಸರ್. ಅಲ್ವರಾ? ಕರೆ ಸರ್. ಪದ್ಮನಾಭನಗರ, ಪುಟ್ಟಲಿಂಗ ರೋಡ್, ಆಪೋಸಿಟ್ ಕ್ಯಾರಮಿಲ್ ಸ್ಕೂಲ್. ಸೊ ಇದು ಎಷ್ಟು ವರ್ಷ ಆಯ್ತು ಸರ್? 10 ವರ್ಷ ಮೇಲೆ ಆಯ್ತು ಸರ್. 10 ವರ್ಷದಿಂದ. ನಾನು ಇಲ್ಲಿ ಬಂದಿದ್ದಕ್ಕೆ 6 ವರ್ಷ ಆಯ್ತು. ಇಂಥ ಮೂರ್ತಿ ಸಿಟಿನಲ್ಲಿ ಎಲ್ಲಿ ಇಲ್ಲ ಸರ್. ಅಷ್ಟು ಅಟ್ರಾಕ್ಷನ್ ಇದ್ದಾರೆ ಸರ್ ಬಾಬಾ. ಓಕೆ 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 ಓಕೆ. ಅದು ನಿಜ. ಓಕೆ. ನಾನು ಎಲ್ಲೆಲ್ಲ ನೋಡಿದ್ದೀನಿ, ಬಟ್ ಇಂಥ ಕಳೆ ಇಲ್ಲ. ಓಕೆ. ಎಲ್ಲ ಅಲಂಕಾರ, ಹೂ ಹಾಕೋದು, ಡೆಕೋರೇಷನ್ ಮಾಡೋದು ಎಲ್ಲ ನಮ್ಮ ಸ್ವಾಮಿನೇ ಅವರೇ ಮಾಡೋದು. ಬೆಳಿಗ್ಗೆ ಇವರು ನಾನೇ 5:30ಗೆ ಬರೋದು ಸರ್. ಓಪನ್ ಮಾಡೋದು. ಓಕೆ ಓಕೆ ಓಕೆ. ಎಲ್ಲ ಅವ್ರದೇ ಸರ್. ಮೈನ್ ಅವ್ರದೇ. ಮೇನ್ ಅವರೇನೆ. ಅವರೇನೆ. ನಾವು ಒದ್ದಿ ಪೂಜಾ ಮಾಡೋದೇ ನಾವು ಅಷ್ಟೇ. ಇನ್ನು ಮಿಕ್ಕಿರೋ ಡೆಕೋರೇಷನ್ ಎಲ್ಲ ಅವರೇ ನೋಡ್ಕೊಂತಾರೆ. ಎಲ್ಲ ಅವರೇ ನೋಡ್ಕೊಳ್ತಾರೆ. ಬಾಬಾ ಬಟ್ಟೆ ಹಾಕೋದು ಎಲ್ಲ ಅವರೇ ಸರ್. ಬಾಬಾಗೆಲ್ಲ ಇದ್ ಮಾಡೋದೆಲ್ಲ ಅಲಂಕಾರ ಮಾಡೋದು ಅವರೇನೆ. ಅಲಂಕಾರ ಮಾಡೋದು ಎಲ್ಲ ದೇವರಿಗೂ ಅವರೇ ಸರ್. ಅವರೇ ಮಾಡೋದು. ಹೌದು.